ಸರ್ಕಾರಿ ಸೌಲಭ್ಯ ನುಂಗಿ ನೀರು ಕುಡಿಯುತ್ತಿರೋ ಅಂಗನವಾಡಿ ಶಿಕ್ಷಕಿ ವಿರುದ್ಧ ಘೋಷಣೆ ಕೂಗಿ ಸಾರ್ವಜನಿಕರ ಆಕ್ರೋಶ. ಅಂಗನವಾಡಿಯಲ್ಲಿ ಅವ್ಯವಸ್ಥೆಗರ ಆಗ್ರಹ ಆಗಿದೆ. ಆಹಾರದಲ್ಲಿ ಕಳಪೆ ಗುಣಮಟ್ಟದ ಆರೋಪ ಕೇಳಿ ಬರ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಭೇಟಿ. ಮಕ್ಕಳಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಆಹಾರ ದವಸ ಧಾನ್ಯಗಳನ್ನು ಪೂರೈಕೆ ಮಾಡದೆ ನುಂಗಿ ನೀರು ಕುಡಿಯುತ್ತಿರುವ ಡೊಂಕಮಡು ಶಿಕ್ಷಕಿ ಚೆನ್ನಮ್ಮ. ಹೌದು, ಮುದ್ದೇಬಿಹಾಳ ತಾಲೂಕಿನ ಡೊಂಕಮಡು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿಯ ಆಹಾರ, ಮೊಟ್ಟೆ ಹಾಗೂ ಮಕ್ಕಳಿಗೆ ಕಳಪೆ ಊಟದ ಸಿದ್ಧತೆ ಸೇರಿದಂತೆ ಕಳೆದ ಹಲವು ವರ್ಷಗಳಿಂದಲೂ ಅವ್ಯವಸ್ಥೆ ಮುಂದುವರೆದ ಪರಿಣಾಮ ಸಾರ್ವಜನಿಕರ ದೂರಿನ ಅನ್ವಯ ಶರಣಮ್ಮ ದೇಸಾಯಿ ಭೇಟಿ ನೀಡಿ ಕೇಂದ್ರದ ಅವ್ಯವಸ್ಥೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ ಘಟನೆ ಸೋಮವಾರ ನಡೆದಿದೆ. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ವಿತರಣೆಯಾಗಬೇಕಾಗಿದ್ದ ಉಂಡೆ ಪೌಡರ್, ಬೆಲ್ಲ, ಮಸಾಲೆ ಪ್ಯಾಕೆಟ್, ರವೆ, ಆಹಾರ, ಇತರೆ ಸಾಮಗ್ರಿಗಳನ್ನು ಶಿಕ್ಷಕಿ ಚೆನ್ನಮ್ಮ ಅನಸಿ ವಿತರಿಸುತ್ತಿಲ್ಲ. ಮಕ್ಕಳಿಗೆ ಗುಣಮಟ್ಟದ ಊಟ ಬಡಿಸುತ್ತಿಲ್ಲ. ಒಂದು ತಟ್ಟೆಯಲ್ಲಿ ಇಬ್ಬರಿಗೆ ಊಟ ಬಡಿಸ್ತಾ ಇದ್ದಾರೆ. ಸರ್ಕಾರ ವಿತರಣೆ ಮಾಡಿದ ರವೆ, ಬೆಲ್ಲ, ಮೊಟ್ಟೆ ಸೇರಿದಂತೆ ಕೇಂದ್ರದ ಎಲ್ಲೆಂದರಲ್ಲಿ ಎಸೆದಿದ್ದಾರೆ. ಅದಲ್ಲದೆ ಕೆಟ್ಟ ಮೊಟ್ಟೆಗಳು ಕೇಂದ್ರದಲ್ಲಿ ಇಟ್ಟಿದ್ದಾರೆ. ಆಹಾರ ವಿತರಣೆಯ ಅವಧಿಯಲ್ಲೂ ಮುಗಿದ ಪರಿಣಾಮ ಚೀಲಗಳೆಲ್ಲ ನುಸಿ ಹುಳ ಉತ್ಪತ್ತಿಗೊಂಡಿವೆ. ಸರ್ಕಾರದ ನಿಯಮದಂತೆ ಫಲಾನುಭವಿಗಳಿಗೆ ಮೊಟ್ಟೆ ವಿತರಣೆ ಮಾಡದೆ ಮಾರಿಕೊಳ್ತಾ ಇದ್ದಾರೆ ಎಂದು ಡೊಂಕಮಡು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಫಲಾನುಭವಿಗಳು, ಗರ್ಭಿಣಿಯರಿಗೂ ಸಹ ಅಂಗನವಾಡಿ ಶಿಕ್ಷಕಿ ಚೆನ್ನಮ್ಮ ಅನಸಿ ಆಹಾರ ಪೂರೈಕೆ ಮಾಡ್ತಿಲ್ಲ ಎಂದು ಮಹಿಳೆಯರು ಆರೋಪಿಸಿದರು. ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಮಕ್ಕಳಿಗೆ ಪೂರೈಕೆ ಮಾಡದೆ ಕಳಪೆ ಮಟ್ಟದ ಡೇಟ್ ಮುಗಿದ ಆಹಾರ ಪದಾರ್ಥಗಳನ್ನು ಕೇಂದ್ರದ ಹೊರಗೆ ತಂದು ಎಸಿಡಿಪಿಒ ಶರಣಮ್ಮ ದೇಸಾಯಿ ಅವರ ಮುಂದೆ ಎಸೆದಾಡಿದ ಘಟನೆ ನಡೆಯಿತು. ಎಷ್ಟು ನೋಡ್ರಿ ಬರ್ದ 90 kg ಬರ್ತಾವ ಅಂತ ಹೇಳಿದ್ರೆ 90 kg ಅಂದ್ರೆ ಇಷ್ಟು 90 kg ಅಂದ್ರೆ ಎಷ್ಟು ಅಂದ್ರೆ ಮೇಡಮ್ ಇದು ಎಷ್ಟು ತಿಂಗಳ ಮಾಲ್ ಸ್ಟಾಕ್ ಇದೆ ರೀ ಮೇಡಮ್? ಮೇಡಮ್ ಎಷ್ಟು ತಿಂಗಳ ಮಾಲ್ ಸ್ಟಾಕ್ ಇದೆ ರೀ ತಮ್ಮ ಇಲಾಖೆ? ಮತ್ತೆ ಯಾಕೆ ಸ್ಟಾಕ್ ಇಟ್ರು ಅವರು? ಮೇಡಮ್ ಸುರ ಬಗ್ಗೆ ತಾವೇನು ಹೇಳ್ತೀರಿ? ಮತ್ತೆ ಸೂಪರ್ವೈಸರ್ ಕೂಡ ಇದರಲ್ಲಿ ಶಾಮೀಲ್ ಇದಾರೆ ಅಂತೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಬಂದು ಪೂರೈಕೆ ಮಾಡಬೇಕಾಗಿತ್ತು ಅಂತೇಳಿ. ಅಲ್ರಿ, ಸೂಪರ್ವೈಸರ್ ಬಂದು ಚೆಕ್ ಮಾಡಿ ಮಾಡಬೇಕಾಗಿತ್ತಲ್ಲ ಮೇಡಮ್, ಮಾಡಬೇಕಾಗಿತ್ತಲ್ಲ, ಬರಬೇಕಾಗಿತ್ತಲ್ಲ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಮೇಡಮ್? ಅಲ್ಲ, ಅವ್ರ ಡ್ಯೂಟಿ ರೀ ಅದು. ತಿಂಗಳ ಬಂದು ಚೆಕ್ ಮಾಡಿ ಇಳಿಸೊಂದು. ಮೇಡಮ್ ಈಗ ಸೂಚಕಿರ ಮೇಲೆ ಅಷ್ಟೇ ಕ್ರಮ ಮಾಡ್ತಿರೋ? ಅಲ್ಲ ಮೇಡಮ್, ಅದೇ ಮೇಡಮ್ ಸೂಪರ್ವೈಸರ್ ಮೇಲೂ ತಿಂಗಳ ಮಾಲ್ ಕೊಡುದಿಲ್ಲ. 2 ತಿಂಗಳಿಗೆ 3 ತಿಂಗಳಿಗೆ ಕೊಡ್ತಾರ. ನಮ್ 3-4 ಮೊಮ್ಮಕ್ಕಳು ಒಂದಕ್ಕೂ ಕೊಟ್ಟಿಲ್ಲ. ನಮ್ ಈಗ ದೊಡ್ಡ ಆಗ್ಯಾವ, ಕೊಟ್ಟಿಲ್ಲ, ಬಂದಿಲ್ಲ ಅನ್ನೋದು. ಒಂದ್ ಇಟ್ಟು ಈಗ ಇಟ್ಟು ರುಚಿ ಮಾಡ್ಯಾರ, ಸಾಕು ಬ್ಯಾಳೆ ಅವಾಗ ಕೊಡ. ನಾವ್ ಇದೀಗ ರುಚಿ ಮಾಡ್ಸಕ ತಂದು 2 ತಿಂಗಳು ಕೂಸುಗಳು ಮನ್ಯಾಗ ಬಂದು ರೂಮ್ ಸರ್ ಮಾಡಿಸಲಿಲ್ಲ. ಗರ್ಭಿಣಿಯರಿಗೆ ಕೊಟ್ಟೇ ಇಲ್ಲ, ಇಲ್ಲ ಕೊಟ್ಟಿಲ್ಲ. 2 ತಿಂಗಳಿಗೆ 3 ತಿಂಗಳ 5 ತಿಂಗಳ ಮುಗಿದ್ ಬಿಡ್ತಿ ಇಲ್ಲ ಮಾಲು. ತಿಂಗಳ ಮಾಲ್ ಬರ್ದು ನೋಡ್ತೀವ್ರಿ, ಕಣ್ಣಿಗೆ ಕಾಣ್ತದ. ಕೊಟ್ಟಿಲ್ಲ. ಇಲ್ಲಾರು ಕೇಳ್ತಾರ, ಇವ್ರು ಯಾವ ಊರಾಗ ಏನದಾರ ಅಂತಾರ ಕೇಳಂತ. ಶಾಣಾರ್ನಿ ಇಲಾಖೆ ಮೊದಲು ಸಸ್ಪೆಂಡ್ ಮಾಡ್ಬೇಕ್ರಿ. ನಮ್ಮೂರ್ ಬಿಟ್ಟು ಎತ್ತಂಗಡಿ ಮಾಡ್ಬೇಕು. ಹೊತ್ತ ಕಡೆ ಯಾಕಂದ್ರೆ ಹೋಗ್ಯಾಲ್ ರೊಕ್ಕ ಇಲ್ಲ, ಸಸ್ಪೆಂಡ್ ಮಾಡಿ ಹೋಗ್ಯಾಲ್ ರೊಕ್ಕ. ಸೂಪರ್ವೈಸರ್ ಮೇಲೆ ಕ್ರಮ ಆಗ್ಬೇಕ್ರಿ. ಮತ್ತೆ ಅವ್ರೇ ನೋಡಿಲ್ಲಲ್ಲ, ಬಂದು ಎಷ್ಟು ತಿಂಗಳಾಯ್ತು ನಾವು ನೋಡಿಲ್ಲ, ಬಂದು ಮತ್ತೆ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಸೂಪರ್ವೈಸರ್ ಮೇಲೂ. ಮತ್ತೆ ಹೌದಲ್ರಿ? ಮತ್ತೆ ಯಾರು ಮೌನನೇ ಇದು ಪುತ್ರ, ಅವ್ರು ಸುಮ್ಮನೆ ಇರ್ತಾರ, ಏನು ಉತ್ತರ ಕೊಡಲ್ರಿ ನಮ್ಗೆ. ಏನದ ಕೇಂದ್ರದಲ್ಲಿ ಏನ್ ಸಮಸ್ಯೆ ಆಗಿದೆ ರೀ? ಬಂದಂತ ಮಾಲು ತಿಂಗಳ ಒಟ್ಟಾವು ಕೊಡಂಗಿಲ್ಲ ಮಕ್ಕಳಿಗೆ ಅಥವಾ ಗರ್ಭಿಣಿಯರಿಗೆ. ಸ್ಟಾಕ್ ಡೆಡ್ ಆದ ಮಾಲ್ ಕೊಡ್ತಾರ ಅವ್ರು. ಅದು ಲೀಗಲ್ ಮಾಲ್ ಮಾರ್ತಾರ ಅಥವಾ ತಾವೇ ಯೂಸ್ ಮಾಡ್ತಾರ ಗೊತ್ತಿಲ್ಲ ನಮ್ಗೆ. ಎಷ್ಟು ಮಾಡಕತ್ತದ? ಅವ್ರಿಗೆ ಆಲ್ರೆಡಿ ವರ್ಷದಿಂದನೂ ವಾರ್ನಿಂಗ್ ಕೊಟ್ಟಿದ್ದೀವಿ. ಆಯ್ತು, ಈ ತರ ಇನ್ನು ಮುಂದೆ ಆಗ್ಲಾರ್ದಂಗ ನೋಡ್ಕೊಂತೀವಿ ಅಂತ ಹೇಳಿದ್ರು ಅವರು. ಆದ್ರೂ ಮತ್ತೆ ಪದೇ ಇದನ್ನ ಮಾಡಕತ್ತಾರ ಅವ್ರು. ಎಷ್ಟನೇ 2-3ನೇ ಘಟನೆ ಇದು. 3ನೇ ಘಟನೆ. ಏನ್ ಹೇಳಿದ್ರಿ ಅವ್ರಿಗೆ? ಬಂದಿದ್ದು ನಮ್ ಗಮನಕ್ಕಿಲ್ರಿ.
ಅವ್ರು ಒಂದೇದು ಮೇಲಧಿಕಾರಿಗಳು ಯಾವಾಗ ಬರ್ತಾರ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ನಮ್ಗೆ. ಬಂದಿವಿ ಅಂತ ಈಗ ಹೇಳ್ತಾರ ಅವ್ರು. ಎಷ್ಟು ತಿಂಗಳು ಸ್ಟಾಕ್ ಐತ್ರಿ ಇಲ್ಲಿ ನೀವು ನೋಡ್ದಾಗ್ರಿ ಈಗ? ಈಗ ಅಂದಾಜು ನಮ್ಮ ಅನಿಸಿಕೆ ಪ್ರಕಾರ ಒಂದ್ 2-3 ತಿಂಗಳ ಮಾಲ ಸ್ಟಾಕ್ ಕಾಣ್ತೈತ್ರಿ. ಸ್ಟಾಕ್ ಇದ್ದಂತ ನಿಮ್ಗೆ ಗೊತ್ತು? ಅದೇ ರೀ ಅದನ್ನ ಮಕ್ಕಳಿಗೆ ಗರ್ಭಿಣಿಯರಿಗೆ ಕೊಡೋದು, ನಾವು ಈಗೆಲ್ಲ ಬಂದ್ ಮಾಲ ಇದು ಮಾಡೋದು, ಮಾರೋದು ಇಲ್ಲ ಮಾಡ್ತಾರೆ. ತಮ್ಮ ಸ್ವಂತಕ್ಕೆ ಯೂಸ್ ಮಾಡ್ಕೋತಾರೆ. ಮಾಡ್ಬೋದ್ರಿ, ಮತ್ತೆ 2 ನಂಬರ್ದಾಗ ಮಾರೋನು ಮಾರ್ಬೋದು.